ಸಾಗಲಿ ಅಂತ ಭಗವಂತನಲ್ಲಿ ಹಾರೈಸೋಣ. ನಮ್ಮ ಮತ್ತು ನಾಳೆ ದಿವಸ ರಂಜಾನ್ ಹಬ್ಬದ ಇದೆ. ರಂಜಾನ್ ಹಬ್ಬದ ಎಲ್ಲ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೂ ಉಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ಮುಂದೆ ಮತ್ತೇನೈತಿ ನಾಳೆ ಉಸ್ತುವಾರಿ ಮೀಟಿಂಗ್ ಇದೆ. ನಾಳೆ ನಿಮಗೆ ಗೊತ್ತಿದ್ದಂಗೆ ನಮ್ಮ ಮೈಸೂರು ಸೀಮೆಗೆ ಮುಂಚಿನಿಂದಲೂ ಚಂದ್ರನ ದರ್ಶನ ಮಾಡಿ ರಂಜಾನ್ ಹಬ್ಬ ಆಗಿ ಉಗಾದಿ ಹಬ್ಬ ಆಗಿ ಆಚರಣೆ ಮಾಡೋದು ಸಂಪ್ರದಾಯ. ಈಗ ರಂಜಾನ್ ಹಬ್ಬನೂ ನಾಳೆ ನೋಡ್ತಾರೆ, ಚಂದ್ರ ಕಾಣುತ್ತೆ. ಇವತ್ತೇನು ಕಾಣಲಿಲ್ಲ ಚಂದ್ರ. ಆ ನಿಟ್ಟಿನಲ್ಲಿ ನಾಳೆ ದಿವಸ ಹಬ್ಬ ಮಾಡಿ ಇವತ್ತೆಲ್ಲ ಬೇವು ಬೆಲ್ಲ ಎಲ್ಲ ಉಂಡು ನಾಳೆ ಹೋಳಿಗೆಯನ್ನು ಉಂಡು ಒಳ್ಳೆಯ ಹಬ್ಬವನ್ನು ಆಚರಣೆ ಮಾಡೋಣ. ಶುಭ ಸುದ್ದಿ ಸಿಗುತ್ತೆ. ನಾಳೆ ಏನೋ ಸೇರ್ತಾ ಇದ್ದಾರಂತೆ. ನಾಳೆ ನಾಡದ್ದು ಶನಿವಾರಕ್ಕೆ ಗೊತ್ತಾಗುತ್ತೆ ನೋಡಪ್ಪ. ಶನಿವಾರ ಏನಾಗುತ್ತೆ, ಶನಿವಾರಕ್ಕೆ ಫೈನಲ್ ಏನಾಗುತ್ತೆ. ನಮ್ಮ ಇವತ್ತು ನ್ಯೂಸ್ನಲ್ಲಿ ನೋಡಿದೆ, ನಮ್ಮ BJPಯಿಂದ ನಮ್ಮ ಇವರು ಶ್ರೀನಿವಾಸ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವರು ಒಳ್ಳೆಯ ಸ್ನೇಹಿತ, ಒಳ್ಳೆ ನಕ್ಕಂತ ಚುನಾವಣೆ ಮಾಡೋಣ. ಒಳ್ಳೆಯ ಸ್ನೇಹ ಭಾವದಿಂದ ಚುನಾವಣೆ ಮಾಡಿ ಯಾವ ಗೆಲುವು ಸೋಲು ಅನ್ನೋದು ಸೆಕೆಂಡ್ರಿ. ಒಳ್ಳೆ ದಾವಣಗೆರೆ ಜನತೆಗೆ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಒಳ್ಳೆಯ ಸ್ನೇಹ ಪ್ರೇಮ ವಿಶ್ವಾಸದಿಂದ ಪ್ರೀತಿ ವಿಶ್ವಾಸದಿಂದ ಇದ್ದು ನಮ್ಮ ಯಾರ ಅಭ್ಯರ್ಥಿ ಆದ್ರೂ ನಮ್ಮ ಅಭ್ಯರ್ಥಿನ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಗೊತ್ತಿಲ್ಲಪ್ಪ ನನಗೆ. ಮೀಟಿಂಗ್ ಆಗುತ್ತೆ ಅಂತ ಯಾರ್ಯಾರು ಮೀಟಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಮೀಟಿಂಗಿನ ಬಗ್ಗೆ ನಿನ್ನೆ ಕರೆದಿದ್ರು, ನಿನ್ನೆ ನನಗೆ ಹೇಳಿದರು. ನಾವೇ ಅಟೆಂಡ್ ಮಾಡ್ತೀವಿ ಅಂದರು. ಆಯ್ತು ಮಾಡ್ರಪ್ಪ, ನೀವೇ ಮಾಡಿರಿ ಅಂದೆ. ಯಾಕಂದರೆ ಅಭ್ಯರ್ಥಿ ಪರವಾಗಿ ಹೇಳ್ಬೇಕು ಮಾಡಬೇಕು ಅನ್ನೋದು ಬೇಡ. ನೀವು ಏನು ಡಿಸಿಷನ್ ತಗೊಂಡ್ರು ನಮಗೆ ಸ್ವಾಗತ ಐತಿ ಅಂತ ಹೇಳಿ.